ಇದ್ರ ಮುಂದೆ ಎಷ್ಟು ಕಷ್ಟದ ಕೆಲಸ ಆದ್ರೂ ಈಸಿ ಆಗೋಗುತ್ತೆ, ಎಷ್ಟು ಇಂಪಾಸಿಬಲ್ ಕೆಲಸ ಆದ್ರೂ ಪಾಸಿಬಲ್ ಆಗುತ್ತೆ. ತಗೊಳ್ಳಿ. ನೋಟಿನ ಕಟ್ನ ನೋಡಿದ್ಮೇಲೆ ಕೂಡ ನಿಮ್ ಎಥಿಕ್ಸ್ ಅಡ್ಡ ಬರ್ತಿದ್ಯಾ? ಹಾಗೇನಲ್ಲ, ಪ್ರಾಸೆಸ್ ವೆರಿಫಿಕೇಶನ್ ವರ್ಗೂ ಬಂದಿದೆ. ವೆರಿಫಿಕೇಶನ್ ಕೂಡ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದೀನಿ. ಇಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಮೇಡಮ್. ಅದಕ್ಕೆ ಅಲ್ವಾ ಆ ಕಷ್ಟ ಈಸಿ ಮಾಡೋದಕ್ಕೆ ಈ ದುಡ್ಡು ಕೊಟ್ಟಿದ್ದು. ಕೆಲ್ಸ ಆದ್ಮೇಲೆ ಮತ್ತೆ ಕೊಡ್ತೀನಿ, ತಗೊಳ್ಳಿ. ಇನ್ನು ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದೀರಿ? ನೀವೇನ್ ಮಾಡಿದ್ರು ಈ ವೆರಿಫಿಕೇಶನ್ ಅಲ್ಲೇ ಮಾಡಬೇಕು. ಎಲ್ಲ ಸರಿ ಇರ್ಬೇಕಾರೆ ಏನ್ ಮ್ಯಾನಿಪುಲೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಲೋಚನೆ ಮಾಡಿದ್ರೆ ಅವಕಾಶದ ಜೊತೆ ಅದ್ಭುತವಾದ ದಾರಿ ಕೂಡ ಖಂಡಿತ ಸಿಗುತ್ತೆ ಸರ್. ಏನೋ ಒಂದ್ ಲೂಪ್ ಹೋಲ್ ಖಂಡಿತ ಇರುತ್ತೆ. ನಾನೊಂದ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ, ಆಗ ಕೆಲ್ಸ ಈಸಿಯಾಗುತ್ತೆ. ಏನ್ ಮೇಡಮ್ ಅದು? ನಮ್ಗೆ ಒಳ್ಳೆ ಐಡಿಯಾ ಕೊಟ್ರಿ ಮೇಡಮ್. ಒಂದು ಸಲ ಕಾಲ್ ಹಿಡ್ಕೊಂಡು ಕೆಳಗಿಳಿಯೋಣ ಅಂತ ಡಿಸೈಡ್ ಆದ್ರೆ ಆ ಕಾಲ್ ಹಿಡಿಯೋ ದಾರಿ, ಕೆಳಗಿಳಿಯೋ ರೀತಿ ಎರಡು ನಮಗ್ ಸಿಗತ್ತೆ. ಇನ್ನು ನೀವ್ ಹಾಗೆ ಕೆಲ್ಸ ಮಾಡಿ. ಓಕೆ ಮೇಡಮ್. ಕಾನ್ಸ್ಟೇಬಲ್, ಕಮಾನ್. ಪಾಸ್ಪೋರ್ಟ್ ಸಿಕ್ಬಿಡತ್ತೆ, ಟರ್ಕಿ ಪ್ರಯಾಣ ಶುರುವಾಗತ್ತೆ ಅಂತ ಭಾಗ್ಯ ಕನ್ಸ್ ಕಾಣ್ತಾನೇ ಇದ್ದಾಳೆ. ಪಾಪ ಆ ಪಾಸ್ಪೋರ್ಟ್ ಮಧ್ಯದಲ್ಲೇ ಸ್ಟಾಪ್ ಆಗುತ್ತೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಮನೀಷಾ, ಇಷ್ಟು ಖುಷಿ ಪಡೋ ವಿಷಯ ಆಗ್ತಿದೆ, ನೀನೇನು ಸಂತಾಪ ಹೇಳೋರ್ ತರ ಅಷ್ಟು ಸೀರಿಯಸ್ ಆಗಿ ನಿಂತಿದೀಯಾ? ಎಲ್ಲ ಸರಿಯಾಗೇ ಆಗಿದ್ರು ಆವಾಗ್ಲೇ ಭಾಗ್ಯ ನನ್ ಹೆಂಡತಿ ಅಂತ, ನಾನ್ ತಾಳಿ ಕಟ್ಟಿರೋ ವೈಫ್ ಅಂತ ಮಿತ್ರ ಅಷ್ಟೆಲ್ಲ ಓವರ್ ಆಗಿ ಹೇಳಿದ್ದು ನಂಗಿಷ್ಟ ಆಗ್ಲಿಲ್ಲ ಆಂಟಿ. ಓಹ್ ಮನೀಷಾ, ನೀನೀಗ ಯೋಚನೆ ಮಾಡ್ಬೇಕಾಗಿರೋದು ಭಾಗ್ಯ ಗೆದ್ದು ತೋರಿಸಿರೋ ಚಿಕ್ಕ ಚಿಕ್ಕ ಗೆಲ್ವಿನ ಬಗ್ಗೆ ಅಲ್ಲ, ನೀನು ಭಾಗ್ಯ ಮೇಲೆ ಸಾಧಿಸೋ ದೊಡ್ಡ ಗೆಲ್ವಿನ ಬಗ್ಗೆ. ಅಲ್ಲಿಗೆ ಹೋದ್ಮೇಲೆ ಮಿತ್ರನ ನಿನ್ ಕಡೆ ಹೇಗ್ ಮಾಡ್ಕೋತೀಯಾ ಅನ್ನೋ ವಿಷಯದ ಬಗ್ಗೆ. ಅಂಡರ್ಸ್ಟ್ಯಾಂಡ್? ಕಮ್ ಲೆಟ್ಸ್ ಗೋ. ಏನೋ ಮಿತ್ರ ಅವ್ರನ್ನ ಕಾಪಾಡ್ಕೊಳ್ಳೋಕೆ ಎರಡೆರಡು ಅವತಾರ ಎತ್ತಬೇಕಾಗಿದೆ, ಎರಡೆರಡು ತರ ನಡ್ಕೋಬೇಕಾಗಿದೆ. ಅವ್ರನ್ನ ಅಪಾಯದಿಂದ ಕಾಪಾಡ್ಕೊಳ್ಳೋಕೆ ನನಗ್ ಬೇರೆ ದಾರಿನೇ ಇಲ್ಲ. ಅಯ್ಯೋ ಮಾವನ್, ನೀವಾ? ನಾನಿನ್ ಯಾರು ಬಂದ್ರು ಅಂತ ಹೆದರ್ಕೊಂಡ್ಬಿಟ್ಟೆ. ಈ ಮನೇಲಿ ಇಷ್ಟು ಮಾತ್ರ ಹುಷಾರಾಗಿರೋದು ಒಳ್ಳೇದೇ ಭಾಗ್ಯ. ಏನೇ ಆದರೂ ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗೋಯ್ತು, ಇನ್ನು ಪಾಸ್ಪೋರ್ಟು ಬಂದ್ಬಿಡುತ್ತೆ. ಮಿತ್ರನ ಜೊತೆ ನೀನು ಹೊರಡೋದಕ್ಕೆ ಇನ್ಯಾವ ಅಡ್ಡಿ ಆತಂಕಗಳೂ ಇಲ್ಲ. ಮಿತ್ರನಿಗೆ ಯಾವುದೇ ಗಂಡಾಂತರಗಳು ಬರದೇ ಇರೋ ಹಾಗೆ ನೀನು ನೋಡ್ಕೋಬಹುದು. ಹಾ ಹೌದು ಮಾವ, ಅದಕ್ಕೆಲ್ಲ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಪೊಲೀಸರು ಬಂದಾಗ ಸಮಯಕ್ಕೆ ಸರಿಯಾಗಿ ಯೋಚನೆ ಮಾಡಿದ್ರಿ. ಇಲ್ದಿದ್ರೆ ಭಾಗ್ಯನೇ ಭಾಗ್ಯಲಕ್ಷ್ಮಿ ಅಂತ ಎಲ್ರಿಗೂ ಗೊತ್ತಾಗಿ ಇಷ್ಟೊತ್ತಿಗೆ ಮನೇಲಿ ದೊಡ್ಡ ಗಲಾಟೆನೇ ಆಗ್ಬಿಡ್ತಿತ್ತು. ಏನೋ ಆ ಟೈಮ್ಗೆ ನನ್ನ ಮೈಂಡು ಅಷ್ಟು ಶಾರ್ಪಾಗಿ ಕೆಲಸ ಮಾಡ್ತು ಬಿಡಮ್ಮ. ಸರಿ, ಹಾಗಾದ್ರೆ ನಿನಗೆ ಆಫೀಸಿಗೆ ಟೈಮ್ ಆಗ್ತಿದೆ ಅಲ್ವಾ, ಹೊರಡಮ್ಮ. ಸರಿ ಆಯ್ತು ಮಾವ. ಹಲೋ ಮೇಡಮ್, ನಾನು ಸೇಟ್ ಅಸಿಸ್ಟೆಂಟ್ ಮಾತಾಡ್ತಿದ್ದೀನಿ. ಡೂಪ್ಲಿಕೇಟ್ ನೆಕ್ಲೆಸ್ ರೆಡಿ ಮಾಡು ಅಂತ ಹೇಳಿದ್ರಂತೆ. ರೆಡಿ ಆಗಿದೆ, ಅದನ್ನು ತಗೊಂಬರೋದಾ? ಸರಿ, ತಗೊಂಡ್ ಬನ್ನಿ. ಆದ್ರೆ ಮನೆ ಹೊರಗನೆ ನಿಂತು ಫೋನ್ ಮಾಡಿ, ಒಳಗ್ ಬರೋದ್ ಬೇಡ. ಸರಿ ಮೇಡಮ್. ಅರವಿಂದಕ್ಕ, ನೀನು ಯಾವ ನೆಕ್ಲೆಸ್ ನೋಡಿ ಇಷ್ಟು ಮೆರೀತಿದ್ಯೋ ಆ ನೆಕ್ಲೆಸ್ಗೆ ನಕಲಿ ನೆಕ್ಲೆಸ್ ರೆಡಿ ಆಗಿದೆ. ಯಾವ ನೆಕ್ಲೆಸ್ನ ನಾನು ಮುಟ್ಕೊಳಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ಯೋ ಅದೀಗ ನನ್ ಸ್ವಂತ ಆಗತ್ತೆ.
ಭಾಗ್ಯ, ನೀನು ಕೂಡ ಆಫೀಸಿಗೆ ಹೊರಟ್ಯಾ? ಹೌದು ರೀ. ಸರಿ, ದಾರಿ ಮಧ್ಯದಲ್ಲಿ ನನ್ನ ಡ್ರಾಪ್ ಮಾಡ್ತೀನಿ, ನನ್ನ ಜೊತೆ ಬಾ. ನಾನ್ ಇವ್ರ ಜೊತೆ ಹೋದ್ರೆ ಅಷ್ಟೇ ಕತೆ. ಭಾಗ್ಯಲಕ್ಷ್ಮಿ ಒಬ್ರೇ ಅಂತ ಖಂಡಿತ ಗೊತ್ತಾಗುತ್ತೆ. ಏನ್ ಮಾಡೋದೀಗ? ಏನ್ ಯೋಚನೆ ಮಾಡ್ತಿದ್ಯಾ ಭಾಗ್ಯ? ಹ? ನಡಿ. ಮಿತ್ರ ಅವ್ರೆ, ನೀವ್ ಹೊರಡಿ, ನಾನ್ ಆಟೋಲ್ ಹೋಗ್ತೀನಿ. ಏಕೆ? ನಾನು ಡ್ರಾಪ್ ಮಾಡಬಾರ್ದಾ? ಆ, ಓಹೋ, ನಾನು ಡ್ರಾಪ್ ಮಾಡಿದ್ರೆ ನಿನ್ನ ಕಂಪ್ನಿ ವಿಷಯ ನನಗೆ ಗೊತ್ತಾಗತ್ತೆ ಅಂತನಾ? ಹೋಗ್ಲಿ, ಅಲ್ಲಿ ಹತ್ರನೇ ಎಲ್ಲಾದರೂ ಡ್ರಾಪ್ ಮಾಡ್ತೀನಿ, ಬಾ ನಡಿ. ಅದು ಮಿತ್ರ ಅವ್ರೆ, ಏನಂದ್ರೆ ಅದು ಮಿತ್ರ ಅವ್ರೆ. ಮಿತ್ರ, ಅವ್ರ ಆಫೀಸಲ್ಲಿ ಭಾಗ್ಯ ಯಾರು, ಯಾವ ಕುಟುಂಬಕ್ಕೆ ಸೇರಿದವಳು ಅಂತ ಹೇಳ್ದೆ. ಅವಳ ಕೆಲಸನ ಅವಳು ಮಾಡ್ತಾ ಇದ್ದಾಳೆ. ಈಗ ನೀನು ಹೋದ್ರೆ ಆಕೆ ವರ್ಕ್ ಅಟ್ಮಾಸ್ಫಿಯರ್ ಎಲ್ಲ ಹಾಳಾಗೋಗುತ್ತೆ. ಹಾಗ್ಯಾಕಾಗತ್ತೆ ಡ್ಯಾಡ್? ಭಾಗ್ಯ ನಂದನ್ ಕುಟುಂಬದ ಸೊಸೆ ಅಂತ ಅಲ್ಲಿ ಆಫೀಸಲ್ಲಿ ಗೊತ್ತಾದ್ರೆ, ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ, ಸ್ಯಾಲ್ರಿಗೆ ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತ ಹೊಸ ಹೊಸ ಪ್ರಶ್ನೆಗಳು ಹುಟ್ಕೊಂಡ್ಬರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗ್ದೆ ಅಲ್ಲಿ ಕೆಲಸನೂ ಮಾಡಕ್ಕಾಗ್ದೆ ಭಾಗ್ಯನ್ಗೆ ತುಂಬಾ ಮುಜುಗರ ಆಗುತ್ತೆ. ಅವಳಿಗಿರೋ ತಲೆನೋವುಗಳೇ ಸಾಕು. ನಾವು ಮತ್ತೆ ಹೊಸ ತಲೆನೋವುಗಳನ್ನ ತರೋ ಅಗತ್ಯ ಇಲ್ಲ. ನೀನ್ ಕಾರಲ್ಲಿ ಹೋಗು, ಅವಳು ಮಾಮೂಲಿ ಅಂತೆ ಆಟೋದಲ್ಲಿ ಹೋಗ್ತಾಳೆ. ಸರಿ ಡ್ಯಾಡ್, ಹೆಲ್ಪ್ ಮಾಡಬೇಕು ಅಂತ ಬಂದರೆ ಕೂಡ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸರಿ, ನಾನು ಹೊರಡ್ತೀನಿ. ತುಂಬಾ ಥ್ಯಾಂಕ್ಸ್ ಮಾವ. ಅಯ್ಯಪ್ಪ, ನಮ್ಮ ಮನೇನೆ ಒಂದು ಡ್ರಾಮಾ ಕಂಪ್ನಿ ಆಗೋಗಿದೆ ಭಾಗ್ಯ. ಯಾವಾಗ ಎಂಥ ಪರಿಸ್ಥಿತಿ ಹಾವಿನ ತರ ಬಂದು ನಮ್ಮನ್ನು ನುಂಗುತ್ತೋ ಅಂತ ಗೊತ್ತಿಲ್ಲದೆ ಭಯ ಪಡೋಂಗಾಗಿದೆ. ಹೋಗ್ಲಿ ಬಿಡಿ ಮಾವ, ಪರಿಸ್ಥಿತಿ ಹಾವಿನ ಹಾಗೆ ಬಂದ್ರು ನೀವು ಸಮಯಕ್ಕೆ ಸರಿಯಾಗಿ ಏನೋ ಒಂದ್ ಪ್ಲಾನ್ ಮಾಡ್ತಿರಲ್ಲ. ಪ್ಲಾನ್ಗಳು ಮಾಡಬೇಕು ಭಾಗ್ಯ. ಇಲ್ಲ ಅಂದ್ರೆ ಇವರೆಲ್ಲರನ್ನು ದಾಟಿ ನಾವ್ ಅನ್ಕೊಂಡಿದ್ದನ್ನ ನಾವು ಸಾಧಿಸೋದಕ್ಕೆ ಆಗಲ್ಲ. ಹಾ ಸರಿ ಸರಿ, ಟೈಮ್ ಆಗ್ತಾ ಇದೆ, ನೀನ್ ಹೊರಡು ಬೇಗ ಆಫೀಸ್ಗೆ. ಹಲೋ ಮೇಡಮ್, ನಾನು ಮನೆ ಹೊರಗಡೆ ವೆಯ್ಟ್ ಮಾಡ್ತಿದ್ದೀನಿ. ಸರಿ ಸರಿ, ನಾನು ಬರ್ತಿದ್ದೀನಿ, ಅಲ್ಲೇ ಇರಿ. ಓಕೆ ಮೇಡಮ್. ಮೇಡಮ್, ನೀವು ರೆಡಿ ಮಾಡು ಅಂತ ಹೇಳಿರೋ ಡೂಪ್ಲಿಕೇಟ್ ನೆಕ್ಲೆಸ್. ನಾನ್ ತೋರಿಸಿರೋ ನೆಕ್ಲೆಸ್ಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಲ್ವಾ? ಒರಿಜಿನಲ್ ನೆಕ್ಲೆಸ್ ಇರೋ ತರನೇ ಮಾಡಿದಿರ ತಾನೆ? ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಮೇಡಮ್. ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದ್ರ ಮಧ್ಯೆ ಡಿಫ್ರೆನ್ಸ್ ಕಂಡಿಡಿಯಕ್ಕಾಗಲ್ಲ. ಸರಿ ಮೇಡಮ್, ಬರ್ತೀನಿ. ಓಕೆ. ಈ ನೆಕ್ಲೆಸ್ಗೆ ತುಂಬಾ ಕೆಲಸ ಇದೆ. ಈ ನೆಕ್ಲೆಸ್ ಇಂದಾನೆ ಕೆಲವ್ರಿಗೆ ಕೊಂಬು ಮುರಿಯುತ್ತೆ, ಕೆಲವ್ರಿಗಿರೋ ಆಕಾಶದಂತ ಅಹಂಕಾರನ ನೆಲ ಸಮಾನ ಮಾಡ್ಬೇಕು. ಚಿಕ್ಕತ್ತೆ, ಏನ್ ಭಾಗ್ಯ? ಇದೇನ್ ಹಿಂಗ್ ನೋಡ್ತಿದ್ದಾಳೆ? ನಾನ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ಲಾ ಏನೋ? ಈ ಡ್ಯೂಪ್ಲಿಕೇಟ್ ನೆಕ್ಲೆಸ್ ನ ನೋಡ್ಬಿಟ್ಲಾ ಏನೋ?
ಏನ್ ಭಾಗ್ಯ ಹಾಗ್ ನೋಡ್ತಿದ್ಯಾ? ನಂಗ್ ಕಾಣಿಸ್ಬಾರ್ದು ಅಂತ ಏನೋ ಮುಚ್ಚಿಡ್ತಿದ್ದೀರಾ? ಇವಳು ಹದ್ದಿನ ಕಣ್ಣಿಗೆ ಡ್ಯೂಪ್ಲಿಕೇಟ್ ನೆಕ್ಲೆಸ್ ಕಾಣಿಸ್ಬಿಡ್ತಾ? ನಿಮ್ಮನ್ನೇ ಚಿಕ್ಕತ್ತೆ. ಮುಚ್ಚಿಡ್ತಿದ್ದೀನ? ಹಾಗೇನು ಇಲ್ಲ ಅಲ್ವಾ ಭಾಗ್ಯ? ಸರಿ ಸರಿ, ಮುಚ್ಚಿಡೋ ವಸ್ತು ವಿಷಯ ಬಿಟ್ಬಿಡಿ. ನೀವ್ಯಾಕ್ ಗಾಬರಿ ಆಗಿದ್ದೀರಾ? ಮಾತಾಡೋಕೆ ಯಾಕೆ ತಡವರ್ಸ್ತಿದ್ದೀರಾ? ಗಾಬರಿ ಆಗಿದ್ದೀನ? ಅಯ್ಯೋ, ನಿನಗ್ ಹಾಗ್ ಕಾಣ್ತಿದ್ಯಾ? ಇಲ್ವೇ, ನಾನು ನಾರ್ಮಲ್ ಆಗೇ ಇದೀನಲ್ಲ. ಒಂದು ಪಾರ್ಸೆಲ್ ಬಂತು, ಅದನ್ನ ತಗೊಂಡೆ. ಟೈಮ್ಗೆ ತಂದಿಲ್ಲ ಅಂತ ಅವನನ್ನ ಬೈತಿದ್ದೆ ಅಷ್ಟೆ. ಅಷ್ಟ್ರಲ್ಲೇ ನೀನ್ ಬಂದೆ. ಅದಕ್ಕೆ ನಿನಗ್ ಹಾಗೆ ಕಾಣಿಸ್ತಿದ್ದೀನಿ. ಹಾ ಸರಿ. ಚಿಕ್ಕತ್ತೆ ಏನೋ ಮುಚ್ಚಿಡ್ತಿದ್ದಾರೆ. ಯಾವಾಗ ನೋಡಿದ್ರು ಧೈರ್ಯವಾಗಿ ಕಾಣ್ತಿದ್ ವ್ಯಕ್ತಿ ಇವತ್ತ್ಯಾಕೆ ಇಷ್ಟೊಂದು ತಡವರ್ಸ್ತಿದ್ರು ಏನೋ. ಅಬ್ಬಾ, ಥ್ಯಾಂಕ್ ಗಾಡ್. ಭಾಗ್ಯ ಏನು ಕೇಳಿಸ್ಕೊಂಡಿಲ್ಲ, ಏನು ನೋಡ್ಲಿಲ್ಲ. ಆದ್ರೆ ಇವಳ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸರಿಯಾದ ಸಮಯ ನೋಡ್ಕೊಂಡು ಅರವಿಂದಕ್ಕನ ಅಹಂಕಾರಕ್ಕೆ ಸಿಂಬಲ್ ಆಗಿರೋ ಆ ಒರಿಜಿನಲ್ ನೆಕ್ಲೆಸ್ ಸ್ಥಾನಕ್ಕೆ ಈ ಡೂಪ್ಲಿಕೇಟ್ನ ಇಡಬೇಕು. ಹಲೋ ಹಲೋ ಮಿತ್ರ ಅವರೇ, ಹೇಳಿ ಸರ್. ನಾವು ಕಳಿಸಿರೋ ಫೈಲಿಗೆ ಸಂಬಂಧಪಟ್ಟಿರೋ ರಿಪೋರ್ಟ್ ನೀವಿನ್ನೂ ಕಳಿಸಿಲ್ಲ ಸರ್. ಇವತ್ತೇ ಅದಕ್ಕೆ ಡೆಡ್ಲೈನ್. ಅದನ್ನ ಆಸ್ ಸೂನ್ ಆಸ್ ಪಾಸಿಬಲ್ ಕಳಿಸ್ತೀರಾ? ಶೋರ್ ಸರ್, ಬಾಯ್. ಮಿತ್ರ ಸರ್ ಹೇಳಿ. ಒಂದ್ಸಲ ಭಾಗ್ಯಲಕ್ಷ್ಮಿನ ನನ್ನ ಕ್ಯಾಬಿನ್ ಕಳಿಸಿ. ಭಾಗ್ಯಲಕ್ಷ್ಮಿ ಇನ್ನೂ ಬಂದಿಲ್ಲ ಸರ್. ಏನು, ಇನ್ನೂ ಬಂದಿಲ್ವಾ? ಹೌದು ಸರ್. ಸರಿ. ಹಲೋ, ಹಲೋ ಭಾಗ್ಯಲಕ್ಷ್ಮಿ, ಇನ್ನೂ ಆಫೀಸಿಗೆ ಬಂದಿಲ್ವಾ? ಬರ್ತಿದ್ದೀನಿ ಸರ್, ದಾರಿಲೇ ಇದ್ದೀನಿ. ಸರಿ, ನೀನು ಅರ್ಜೆಂಟಾಗಿ ಆಫೀಸಿಗೆ ಬಂದು ನಿನ್ನ ಡೆಸ್ಕ್ ಮೇಲಿರೋ ಫೈಲ್ನ ಸ್ಟಡಿ ಮಾಡಿ ರಿಪೋರ್ಟ್ ರೆಡಿ ಮಾಡಿ. ತುಂಬ ಅರ್ಜೆಂಟ್ ಇದೆ, ಕ್ಲೈಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಓಕೆ ಸರ್, ಬೇಗ ಬರ್ತೀನಿ. ನೋಡಿದ್ಯಾ ಮಿತ್ರ, ಆ ಭಾಗ್ಯಲಕ್ಷ್ಮಿಗೆ ಬರ್ತಾ ಬರ್ತಾ ಪೊಗರು ಹೆಚ್ಚಾಗ್ತಿದೆ, ಜವಾಬ್ದಾರಿ ಕಡಿಮೆ ಆಗ್ತಿದೆ. ಅಲ್ಲ, ಬಾಸ್ ಆಗಿ ನಾವೇ ಆಫೀಸಿಗೆ ಟೈಮಿಗೆ ಬಂದ್ರೆ ಎಂಪ್ಲಾಯೀಸ್ ಇನ್ನೆಷ್ಟು ಪಂಚುಯಾಲಿಟಿ ಮೇಂಟೈನ್ ಮಾಡಬೇಕು? ಆ ಭಾಗ್ಯಲಕ್ಷ್ಮಿಗೆ ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಓಕೆ, ಲೇಟ್ ಆಗಿದೆ ಅಂತ ನಾನು ಒಪ್ಕೋತೀನಿ. ಆದರೆ ನೀನು ಭಾಗ್ಯಲಕ್ಷ್ಮಿ ವಿಷಯಕ್ಕೆ ಪ್ರತಿ ಸಲ ಏನಾದರೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀಯಲ್ಲ. ವಾಟ್ ಇಸ್ ದಿಸ್ ಮಿತ್ರ? ನನಗ್ ಭಾಗ್ಯಲಕ್ಷ್ಮಿ ಅಂದ್ರೆ ಸೇಡಾ, ಜೆಲಸಿನಾ? ಅವಳಿಗೆ ಜವಾಬ್ದಾರಿ ಇಲ್ಲ ಅಂತಾನೆ ಅವಳ ಕೆಲ್ಸನ ನಾನು ಅವಳಿಗೆ ನೆನಪು ಮಾಡಿದ್ದು. ನೋಡು ಮನೀಷಾ, ನಾವು ಮಾರ್ಕೆಟಿಗೆ ಹೋಗಿ ಆ್ಯಪಲ್ ತಗೋತೀವಿ ಅನ್ಕೋ. ಒಬ್ರ ಹತ್ರ ಕಡಿಮೆ ರೇಟ್ಗೆ ಜಾಸ್ತಿನೇ ಸಿಗ್ಬೋದು, ಆದರೆ ಅದರಲ್ಲಿ ಕ್ವಾಲಿಟಿ ಇಲ್ಲದೆ ಇರಬಹುದು. ಇನ್ನೊಬ್ರ ಹತ್ರ ಹೆಚ್ಚು ದುಡ್ಡಾದರೂ ಕಡಿಮೆ ಆ್ಯಪಲ್ ಸಿಗ್ಬೋದು, ಆದರೆ ಅದ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಆಗ ನಾವೇನು ಮಾಡ್ತೀವಿ? ಕ್ವಾಲಿಟಿ ಚೆನ್ನಾಗಿದೆ ಅಂದಮೇಲೆ ಕಾಂಪ್ರಮೈಸ್ ಆಗಿ ಜಾಸ್ತಿ ರೇಟೇ ಕೊಡ್ತೀವಿ ತಾನೆ. ಕೆಲವು ಎಂಪ್ಲಾಯೀಸ್ ವಿಷಯದಲ್ಲಿ ಕೂಡ ಹಾಗೆ. ಅವ್ರಿಗೆ ಟ್ಯಾಲೆಂಟ್ ಇದೆ ಅಂದಮೇಲೆ ಅವ್ರ ಟ್ಯಾಲೆಂಟ್ ಕಂಪ್ನಿಗೆ ಯೂಸ್ ಆಗುತ್ತೆ ಅಂದರೆ ನಾವು ಕೂಡ ಕೆಲವು ವಿಷಯಕ್ಕೆ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ನೀನ ಭಾಗ್ಯಲಕ್ಷ್ಮಿನ ಹೀಗೆ ತಲೆ ಮೇಲೆ ಕೂರ್ಸ್ಕೊ ಮಿತ್ರ. ಯಾವತ್ತೋ ಒಂದಿನ ನಮಗ್ ಶಾಕ್ ಕೊಡ್ತಾಳೆ. ಮನೀಷಾ, ಅವಳ ಬಗ್ಗೆ ನೀನು ಸುಮ್ಮನೆ ಜಾಸ್ತಿ ಮಾತಾಡ್ತಿದ್ಯಾ ಅನ್ನಿಸ್ತಿಲ್ವಾ? ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯೋರ್ ವರ್ಕ್. ಪಾಸ್ಪೋರ್ಟ್ ರಿಜೆಕ್ಟ್ ಆಗಿದ್ಯಾ? ಇದೇನು? ವೆರಿಫಿಕೇಶನ್ ಎಲ್ಲ ಸರಿಯಾಗಿ ಆಯ್ತಲ್ಲ,
ಈಗ ಇದ್ದಕ್ಕಿದ್ದಾಗೆ ರಿಜೆಕ್ಟ್ ಯಾಕಾಯ್ತು? ಎಲ್ಲೋ ಏನೋ ತಪ್ಪಾಗಿರ್ಬೇಕು. ಡ್ರೈವರ್ ಅಣ್ಣ, ಆಟೋ ಯೂಟರ್ನ್ ತಗೋತೀರಾ? ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಸರಿನಮ್ಮ. ಎಕ್ಸ್ಕ್ಯೂಸ್ ಮೀ ಸರ್, ಹಾ ಹೇಳಿ. ನನ್ನ ಪಾಸ್ಪೋರ್ಟ್ ರಿಜೆಕ್ಟ್ ಆಯ್ತು ಅಂತ ಮೆಸೇಜ್ ಬಂದಿತ್ತು. ಓ, ನಿಮ್ಗೆ ಮೆಸೇಜ್ ಬಂದಿದೆ ಅಂದಮೇಲೆ ಪಾಸ್ಪೋರ್ಟ್ ರಿಜೆಕ್ಟ್ ಆದಂಗೆ. ವೆರಿಫಿಕೇಶನ್ ಬಂದಾಗ ಎಲ್ಲನೂ ಓಕೆ ಅಂದ್ರಲ್ಲ, ಡೀಟೇಲ್ಸ್ ಕೂಡ ಪರ್ಫೆಕ್ಟ್ ಆಗಿದೆ ಅಂದ್ರಿ. ಮತ್ತೀಗ ಯಾಕೆ ರಿಜೆಕ್ಟ್ ಆಯ್ತು ಹೇಳಿ ಸರ್? ಅಷ್ಟು ಪರ್ಫೆಕ್ಟ್ ಆಗಿದ್ದಾಗ ರಿಜೆಕ್ಟ್ ಯಾಕಾಯ್ತು ಸರ್? ನಿಮ್ ಮನೆಗೆ ಬಂದಿದ್ದಷ್ಟೇ ಅಲ್ದೆ ನಿಮ್ ಮನೆ ಸುತ್ತಮುತ್ತ ವೆರಿಫಿಕೇಶನ್ ಮಾಡಿದ್ವಿ. ಅದ್ರಲ್ಲಿ ನಮಗ್ ಸಿಕ್ಕಿರೋ ಆಧಾರದ ಮೇಲೆ ನಿಮ್ ಪಾಸ್ಪೋರ್ಟ್ನ ರಿಜೆಕ್ಟ್ ಮಾಡ್ಬೇಕಾಯ್ತು. ಏನ್ ಎನ್ಕ್ವೈರಿ ಮಾಡಿದ್ರಿ? ನೀವು ಸ್ವಲ್ಪ ದಿನದಲ್ಲಿ ವಿಚ್ಛೇದನ ತಗೊಂತಿದ್ದೀರಂತೆ. ವಿಚ್ಛೇದನ ತಗೊಂಡ್ಮೇಲೆ ಆ ಮನೆಗೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ವಲ್ಲ. ಅಂದ್ರೆ ನಿಮ್ ಪರ್ಮನೆಂಟ್ ಅಡ್ರೆಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ. ನೀವು ಅಪ್ಲಿಕೇಶನಲ್ಲಿ ಕೊಟ್ಟಿರೋಂಥ ಅಡ್ರೆಸ್ ನಿಮಗೆ ವಿಚ್ಛೇದನ ಆದಮೇಲೆ ಫ್ಯೂಚರಲ್ಲಿ ನೀವಿರೋವಂಥ ಅಡ್ರೆಸ್ಸು ಎರಡು ಬೇರೆ ಬೇರೆ ಆಗುತ್ತಲ್ಲ, ಅದಕ್ಕೆ ರಿಜೆಕ್ಟ್ ಮಾಡ್ಬೇಕಾಗಿ ಬಂತು. ನೋಡಿ ಸರ್, ನಾನು ಇನ್ನೂ ಡಿವೋರ್ಸ್ ತಗೊಂಡಿಲ್ಲ. ಸದ್ಯಕ್ಕೆ ಅದೇ ನನ್ನ ಮನೆ, ಅದೇ ನನ್ನ ಪ್ರೆಸೆಂಟ್ ಅಡ್ರೆಸ್, ಅದೇ ನನ್ನ ಪರ್ಮನೆಂಟ್ ಅಡ್ರೆಸ್. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋ ವಿಷಯನ ಇಟ್ಕೊಂಡು ಈಗ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು ಯಾಕೆ ಸರ್? ಇಲ್ಲಿ ನೋಡಿ ಮೇಡಮ್, ನಮಗಿದ್ದಿದ್ದ ರೂಲ್ಸ್ ಪ್ರಕಾರ ನಾವು ಮಾಡಿದ್ವಿ. ನೀವು ಈ ಥರ ಪ್ರಶ್ನೆ ಕೇಳ್ತಾ ಇದ್ರೆ ನಮಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ನನ್ಗೀಗ ಪಾಸ್ಪೋರ್ಟ್ ತುಂಬಾ ಅರ್ಜೆಂಟ್ ಇದೆ ಸರ್. ಇಂಥ ಸಮಯದಲ್ಲಿ ನೀವು ಇಲ್ದೇ ಇರೋ ರೂಲ್ಸ್ಗಳನ್ನೆಲ್ಲ ಹೇಳಿ ರಿಜೆಕ್ಟ್ ಮಾಡಿದ್ರೆ ಹೇಗೆ ಹೇಳಿ ಸರ್? ಇಲ್ಲಿ ನೋಡಿ ಮೇಡಮ್, ನಿಮಗೆ ಪಾಸ್ಪೋರ್ಟ್ ಬೇಕು ಅಂದರೆ ನಿಮಗೆ ವಿಚ್ಛೇದನ ಆದಮೇಲೆ ಪರ್ಮನೆಂಟ್ ಅಡ್ರೆಸ್ಗೆ ಹೋಗ್ತೀರಲ್ವಾ, ಅವಾಗ ಮತ್ತೆ ಬಂದು ಅಪ್ಲೈ ಮಾಡಿ. ಅವಾಗ ಖಂಡಿತವಾಗ್ಲೂ ನಿಮಗೆ ಪಾಸ್ಪೋರ್ಟ್ ಸಿಗುತ್ತೆ. ಸದ್ಯಕ್ಕೆ ಮಾತ್ರ ರಿಜೆಕ್ಟ್ ಆಗಿದೆ. ಇನ್ಮೇಲೆ ನಮಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಇವಾಗ ನೀವು ಹೊರಡ್ಬೋದು. ಹಾಯ್ ಡ್ಯಾಡ್. ಏನು ಇಷ್ಟು ಅರ್ಜೆಂಟಾಗಿ ಆಫೀಸಿಗೆ ಬರಕ್ಕೆ ಹೇಳಿದೆ? ಏನು ವಿಷಯ? ಕೆಲವು ಅಗ್ರಿಮೆಂಟ್ ಚೆಕ್ ಮೇಲೆ ಸೈನ್ ಮಾಡಬೇಕಿತ್ತು, ಅದಕ್ಕೆ ಬರಕ್ಕೆ ಹೇಳಿದೆ. ಭಾಗ್ಯ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಡ್ಯಾಡ್, ಯಾರಿಗೋಸ್ಕರ ಹುಡುಕ್ತಿದ್ದೀರಾ? ನಾನು ಸೊಸೆನ ಹುಡುಕ್ತಿದ್ದೀನಾ? ಅಂಕಲ್, ಏನೋ ಸೊಸೆ ಅಂದಾಗಿತ್ತು. ಅದೇನಮ್ಮ, ಇದಕ್ಕೆ ಮುಂಚೆ ಇಲ್ಲೊಂದು ಹುಡುಗಿ ನಮಗೆ ಫಸ್ಟ್ ಅಲ್ಲೇ ಒಂದು ಒಳ್ಳೆ ಪ್ರಾಜೆಕ್ಟ್ನ ತಗೊಂಬಂದ್ಲು ಅಂತ ಹೇಳಿದ್ರಲ್ಲ, ಇವರಲ್ಲಿ ಆ ಹುಡುಗಿ ಯಾರಿರಬಹುದು ಅಂತ ಹುಡುಕ್ತಾ ಇದ್ದೀನಿ. ಓ, ಭಾಗ್ಯಲಕ್ಷ್ಮಿನಾ? ಹಾ ಹೌದು ಕಣ. ರಾಕೇಶ್, ಭಾಗ್ಯಲಕ್ಷ್ಮಿ ಇನ್ನೂ ಬಂದಿಲ್ವಾ? ಇಲ್ಲ ಸರ್, ಏನೂ ಬಂದಿಲ್ಲ. ಸರಿ. ನೋಡಿದ್ಯಾ ಮಿತ್ರ, ಭಾಗ್ಯಲಕ್ಷ್ಮಿ ಇಷ್ಟ ಹೊತ್ತಾದ್ರೂ ಆಫೀಸಿಗೆ ಬಂದಿಲ್ಲ. ಈ ಫೈಲ್ ಸ್ಟಡಿ ಮಾಡಿಲ್ಲ, ಇದ್ರ ಮೇಲೆ ರಿಪೋರ್ಟ್ ಮಾಡಿ ಕ್ಲೈಂಟಿಗೆ ಇನ್ನೂ ಕಳ್ಸಿಲ್ಲ. ಭಾಗ್ಯಲಕ್ಷ್ಮಿಗೆ ಏನಾಯ್ತು? ನಾನು ಈ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಕ್ಲೈಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅಂತಲೂ ಹೇಳಿದ್ದೆ. ಆದ್ರೂ ಇಲ್ಲಿವರೆಗೂ ಬಂದಿಲ್ಲ ಅಂದ್ರೆ ಹೇಗೆ? ಟ್ಯಾಲೆಂಟ್ ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಅವ್ರು ಹೀಗೆ ನೆತ್ತಿಗೇರಿ ತೈತಕ ಆಡೋದು. ಅದಕ್ಕೆ ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು, ಹೇಗ್ ನೋಡ್ಬೇಕೋ ಹಾಗೆ ನೋಡ್ಬೇಕು. ಆದ್ರೆ ನೀನೆ ಭಾಗ್ಯಲಕ್ಷ್ಮಿಗ್ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಕಂಪ್ನಿಗೆ ಯೂಸ್ ಆಗತ್ತೆ ಅಂತ ಅವಳಿಗೆ ಕೊಡ್ಬೇಕಾಗಿದ್ದ ವ್ಯಾಲ್ಯೂಗಿಂತ ಹೆಚ್ಚು ಕೊಟ್ಟಿದ್ದು. ಅದಕ್ಕೆ ಅವಳ ಕಣ್ಣು ನೆತ್ತಿಗೇರಿದೆ, ಕಾಲು ಆಕಾಶದಲ್ಲಿ ಹಾರಾಡ್ತಿದೆ. ಇವರೇನೋ ಭಾಗ್ಯಲಕ್ಷ್ಮಿ ಮೇಲೆ ಹಿಂಗೆ ಬಿದ್ದು ಬಡ್ಕೋತಾ ಇದ್ದಾರೆ.
ಭಾಗ್ಯ ನೋಡಿದ್ರೆ ಇನ್ನೂ ಆಫೀಸಿಗೆ ಬಂದೇ ಇಲ್ಲ. ಅಲ್ಲ, ಇವಳು ಆಫೀಸಿಗೆ ಹೋಗದೆ ಎಲ್ಲಿಗೆ ಹೋಗಿದ್ದಾಳೆ? ಏಯ್ ಲಕ್ಕಿ, ಏನ್ ಮೇಡಮ್? ಆಫೀಸ್ ಟೈಮ್ ಏನು? ನೀನ್ ಬರ್ತಿರೋ ಟೈಮ್ ಏನು? ದಿನಕ್ಕೂ ನೀನ್ ಹೊಗಳ್ತಿದ್ದಾರೆ ಅಲ್ಲ ಅಂತ ಕೊಬ್ಬು ಜಾಸ್ತಿ ಆಗಿದೆಯಾ ನಿನಗೆ?